2,25,000ಕ್ಕೆ 1011 ಮಾಡೆಲ್ i10 ಸಿಗ್ತಾ ಇದೆ. ಅದು ಕೂಡ ಕ್ವಾಲಿಟಿ ಕಾರು. ಇವಾಗ ಕೆಲವರು ಬ್ಲ್ಯಾಕ್ ತಗೊಂಡು ಹೋಗಿರ್ತಾರೆ, ಮನೇಲಿ ಇಷ್ಟ ಇರಲ್ಲ, ಸೊ ಓಡಿಸ್ಬಿಟ್ಟು ನಮಗೆ ಬೇಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿ ತಂದು ವಾಪಸ್ ಕೊಟ್ಟಿರೋ ತುಂಬಾ ಜನ ಇದ್ದಾರೆ. ನಮಗೆ ಬೇಡ ಇಷ್ಟ ಇಲ್ಲ ಅಂತ ಹೇಳಿದ್ರೆ 7 days ಇಲ್ಲ 500 kilometers ವಿಚ್ ಅವರ್ ಇಸ್ ಅರ್ಲಿಯರ್ ಅದ್ರ ಒಳಗಡೆ ತಂದು ಕೊಟ್ರೆ ನಾವು ದುಡ್ಡು ವಾಪಸ್ ಕೊಡ್ತೀವಿ. 2011 ಮಾಡೆಲ್ ಪೆಟ್ರೋಲ್ ಸ್ವಿಫ್ಟ್. ಹೌದು, VXI ಮಿಡ್ ವೇರಿಯಂಟ್ 3,16,000ಕ್ಕೆ ಸಿಗುತ್ತೆ. ನೋಡ್ಕೋಬಹುದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ i20 ಎಷ್ಟು ವೆಹಿಕಲ್ ಇದೆ ಸರ್? ಸರ್ ಇದೆ ಒಂದು 40-45 ಗಾಡಿ ಇದೆ. 40+ ಸ್ವಿಫ್ಟ್ ಒಂದೇ ಕಡೆ ಇದೆ. ಸ್ವಿಫ್ಟ್ ಡಿಸೈರ್ಗಳು ಬೇಕು ಅಂದ್ರೆ ಕೂಡ ಒಂದೇ ಕಡೆ ಸಿಗುತ್ತೆ ನಿಮಗೆ. ಸ್ವಿಫ್ಟ್ ಡಿಸೈರ್ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಟಾಪ್ ಎಂಡ್ ಆಗಿರ್ಬೋದು, ಮಿಡ್ ವೇರಿಯಂಟ್ ಆಗಿರ್ಬೋದು, ಪ್ರತಿಯೊಂದು ಮಾಡೆಲ್ ಕೂಡ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಹೌದು, ಒಳ್ಳೆ ಮೈಲೇಜ್ ಸಿಗುತ್ತೆ. ಅಂಡ್ i20 ಡೀಸೆಲ್ ಇಂಜಿನ್ ನ ತುಂಬಾ ಜನ ಹುಡುಕ್ತಾ ಇರ್ತೀರಾ. ತುಂಬಾ ಕಮ್ಮಿ ಸಿಗ್ತಾ ಇರೋದು ಮಾರ್ಕೆಟ್ ಅಲ್ಲಿ, ಯಾಕೆ ಅಂತ ಹೇಳಿದ್ರೆ ಅಷ್ಟು ಡಿಮ್ಯಾಂಡ್ ಆಗ್ಬಿಟ್ಟಿದೆ ಡೀಸೆಲ್ಗೆ. 5,000 ರೂಪೀಸ್ EMI ಇಂದ ಸ್ಟಾರ್ಟ್ ಆಗುತ್ತಂತೆ. ಸೊ ಇದು ಯಾವ ತರ ಕಾರ್ಗಳು, ಯಾವ ಕಾರ್ಗಳು, ಇದನ್ನೆಲ್ಲ ನೋಡ್ತಾ ಹೋಗೋಣ. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಯೂಸ್ ಕಾರ್ ನೋಡ್ತಾ ಇದ್ರೆ ನಿಮಗೆ ಆಪ್ಷನ್ಸ್ ಜಾಸ್ತಿ ಬೇಕಾಗತ್ತೆ. ಒಂದಲ್ಲ ಒಂದು ಕಾರ್ನ ನೋಡಿ ಚೆಕ್ ಮಾಡಿ, ಕಂಡೀಷನ್ ಚೆಕ್ ಮಾಡಿ ತಗೋಬೇಕಾಗತ್ತೆ. ಅದೇ ಹೊಸ ಕಾರ್ ಅಂತ ಬಂದಾಗ ಹೋಗ್ತೀರಾ, ಕಲರ್ ಚೂಸ್ ಮಾಡ್ತೀರಾ, ನಿಮ್ಗೆ ಯಾವ ವೇರಿಯಂಟ್ ಬೇಕು ಅಂತ ಚೂಸ್ ಮಾಡ್ತೀರಾ, ತಗೋತೀರಾ. ಬಟ್ ಯೂಸ್ ಕಾರಲ್ಲಿ ಹಾಗಾಗಲ್ಲ. ವೇರಿಯಂಟ್ ಜೊತೆಗೆ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ. ಅದಕ್ಕೆ ನಿಮಗೆ ಜಾಸ್ತಿ ಆಪ್ಷನ್ಸ್ ಬೇಕು. ಜಾಸ್ತಿ ಆಪ್ಷನ್ಸ್ ಅಂದ ತಕ್ಷಣವೇ ನಮಗೆ ನೆನಪಾಗುವಂಥದ್ದೇ Cars24ನ ಜಕ್ಕೂರ್ ಯಾರ್ಡ್ಗೆ ಮತ್ತೊಮ್ಮೆ ಬಂದಿದ್ದೀನಿ. 1000+ ಕಾರ್ಸು ಯಾವಾಗಲೂ ಕೂಡ ಇದ್ದೇ ಇರುತ್ತೆ, ಇವತ್ತು ಕೂಡ ಇದೆ. ಆ್ಯಂಡ್ ಪ್ರತಿ ಸರ್ತಿ ನೀವು ಕೇಳ್ತಾ ಇದ್ರಿ ಸರ್ ಗಾಡಿಗಳೇನೋ ಓಕೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಪ್ರೈಸಿಂಗು ಯಾವ ಥರ ಅದನ್ನು ವಿಡಿಯೋದಲ್ಲಿ ಹೇಳಲ್ವಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆಗೆ ಹೇಮಂತ್ ಅವ್ರು ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸರ್ ನಮಸ್ತೆ ಸರ್, ಹೇಳಿ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ Cars24 ಬಗ್ಗೆ ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೆ ಗೊತ್ತೇ ಇದೆ, ಒನ್ ಆಫ್ ದಿ ಬಿಗ್ ಪ್ಲೇಯರು ಮಾರ್ಕೆಟಲ್ಲಿ. ಸೊ ಬಟ್ ಒಂದೇ ಒಂದು ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತಾರೆ ನಮ್ಮ ವೀಕ್ಷಕರು, ಪ್ರೈಸಿಂಗ್ ಹೇಳಲ್ಲ Cars24 ಅಲ್ಲಿ ಅಂತ ಹೇಳ್ಬಿಟ್ಟು. ಸರ್ ಪ್ರೈಸಿಂಗ್ ಹೇಳಲ್ಲ ಅಂತ ಆ ಥರ ಏನಿಲ್ಲ. ಸೊ ಇವಾಗ ಒಂದು 10 ಗಾಡಿ 5 ಗಾಡಿ ಆದ್ರೆ ಹೇಳ್ಬಿಡ್ಬೋದು. ಇಲ್ಲಿ ನೋಡ್ಬೋದು ನಿಮ್ಗೆ 1000 ಗಾಡಿ ಚಿಲ್ಲರೆ ಇದೆ. ಸೊ ಅದರದೆಲ್ಲ ಪ್ರೈಸ್ ಹೇಳ್ತಾ ಕುತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಪ್ರೈಸ್ ರಿವೀಲ್ ಮಾಡುವ ಇದು ಹೈಡ್ ಮಾಡೋ ಉದ್ದೇಶ ಏನಿಲ್ಲ. ನಮ್ದು ಆ್ಯಪ್ ಇದೆ Cars24 ಅಫಿಷಿಯಲ್ ಆ್ಯಪ್. ಸೊ ನೀವು ಅಲ್ಲಿ ಹೋದ್ರೆ ಫಿಲ್ಟರ್ ಹಾಕೊಂಡ್ರೆ ಪ್ರೈಸ್ ಡೀಟೇಲ್ಸ್ ಅಲ್ಲಿ 2 ಲಕ್ಷದಿಂದ ನಿಮ್ಗೆ 20 ಲಕ್ಷವರೆಗೂ ಗಾಡಿನೂ ಸಿಗುತ್ತೆ. ಸೊ ನಿಮ್ ಅದ್ರ ಹಬ್ಸಲ್ಲೂ 7 ಹಬ್ ಇದೆ ನಮ್ದು. ಅದರಲ್ಲೂ ಫಿಲ್ಟರ್ ಹಾಕೊಂಡು ನೀವು ಸೆಲೆಕ್ಟ್ ಮಾಡ್ತಾ ಹೋದ್ರೆ, ಸೊ ಜಕ್ಕೂರ್ ಹಬ್ಬ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಬೋದು. ಜಕ್ಕೂರ್ ಬೆಳ್ಳಳ್ಳಿ ಅಂತ ಬರುತ್ತೆ. ನೀವು ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಪರ್ಟಿಕ್ಯುಲರ್ ಈ ಲೊಕೇಶನ್ ಇರೋ ಗಾಡಿಗಳು ನಿಮ್ಗೆ ತೋರಿಸುತ್ತೆ. ವೀಕ್ಷಕರೇ, ವಿಡಿಯೋದಲ್ಲಿ ಪ್ರೈಸ್ ಹೇಳಲ್ಲ, ಹೌದು, ಬಟ್ ಅದಕ್ಕೊಂದು ರೀಸನ್ ಇದೆ. ನೋಡ್ತಿದ್ರಲ್ಲ ಇಷ್ಟೊಂದೆಲ್ಲ ಕಾರ್ಗಳಿದೆ, ಯಾವ ಕಾರ್ದು ಪ್ರೈಸ್ ಹೇಳೋದು, ಯಾವ ಕಾರ್ದು ಬಿಡೋದು ಅದಕ್ಕೋಸ್ಕರ ಹೇಳಿರಲ್ಲ. ಬಟ್ ರೇಂಜ್ ಹೇಳಿರ್ತಾರೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಇರುತ್ತೆ ಮಾಡೆಲ್ ವೈಸು ಅಂತ ಹೇಳಿರ್ತಾರೆ. ಬಟ್ ಆಲ್ಸೋ ಈ ಸತಿ ಅವ್ರಿಗೆ ಹೇಳಿದ್ದೀನಿ ಪ್ರೈಸ್ ಕೂಡ ಹೇಳೋಣ ಅಂತ ಹೇಳಿದ್ದಾರೆ ವಿಡಿಯೋದಲ್ಲಿ. ಆದಷ್ಟು ಪ್ರೈಸ್ ಸಮೇತವಾಗಿ ಹೇಳ್ತೀನಿ. ಆ್ಯಂಡ್ ಸರ್ ಈ ವಿಡಿಯೋದಲ್ಲಿ ಏನು ಸ್ಪೆಷಾಲಿಟಿ, ನಮ್ಮ ವೀಕ್ಷಕರು ಲೋನ್ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ ವಿಡಿಯೋಲಿ ಮೈನ್ ಸ್ಪೆಷಾಲಿಟಿ ಅಂದ್ರೆ ಲೋಯೆಸ್ಟ್ EMI, ಡೌನ್ ಪೇಮೆಂಟ್ ಅಲ್ಲ EMI. ಸೊ ಈ ಸಲ ನಿಮ್ ವೀಕ್ಷಕರು ಕೇಳ್ತಾ ಇರೋದ್ರಿಂದ ಪ್ರೈಸ್ ಸಮೇತ ಡೌನ್ ಪೇಮೆಂಟ್ EMI ಎಲ್ಲ ಹೇಳ್ಬಿಡೋಣ. ಸೊ ಅದನ್ನ ಇದು ನೀವು ಆ್ಯಪಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಇಲ್ಲೂ ಕೂಡ ಕೆಲವೊಂದು ಕಾರ್ಗಳ್ದು ಅಷ್ಟೇ ಹೇಳಿರ್ತಾರೆ. ಅದೇ ಥರ ನೀವು ಆ್ಯಪ್ಗೆ ಹೋಗಿ ಸುಮ್ಮನೆ ಫಿಲ್ಟರ್ ಹಾಕ್ಕೊಂಡ್ರೆ ನೋಡಿ, ಇವಾಗ ಓಮ್ ಅಂತ ಇರುತ್ತೆ, ಈ ಥರ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬೈ ಎ ಕಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೋಗಿ ನೀವು ಫಿಲ್ಟರ್ ಹಾಕ್ಕೊಂಡ್ರೆ ಇಲ್ಲಿ ಯಾವ ಹಬ್ ಬೇಕು, ಬ್ರ್ಯಾಂಡ್ ವೈಸ್ ಬೇಕಾದ್ರೂ ತೊಗೋಬೋದು, ಇಲ್ಲ ಹಬ್ ವೈಸ್ ಬೇಕಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ನೀವು. Cars24 ಹಬ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಜಕ್ಕೂರ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ, ಜಕ್ಕೂರ್ ಫಸ್ಟಲ್ಲೇ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಕಾರ್ಗಳು ಕಾಣಿಸುತ್ತೆ. ಆ್ಯಂಡ್ ವಿತ್ EMI ಸಮೇತವಾಗಿ ನಿಮಗೆ ತೋರಿಸುತ್ತೆ. ಎಷ್ಟು ವರ್ಷಕ್ಕೆ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಇದು ನಿಮಗೆ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್. ಒಂದ್ಸಲಿ Cars24 ಆ್ಯಪ್ಗೆ ಹೋಗ್ಬಿಡಿ, ಯೂಸರ್ ಇಂಟರ್ಫೇಸ್ ಚೆನ್ನಾಗೇ ಇದೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸರ್ ಇನ್ನೊಂದು Cars24 ಅಲ್ಲೇ ನಮ್ಮ ವೀಕ್ಷಕರು ಯಾಕೆ ಕಾರ್ಗಳನ್ನ ತಗೋಬೇಕು? ಸರ್ ಅಡ್ವಾಂಟೇಜ್ ಏನಂದ್ರೆ ಇವಾಗ 140 ಕ್ವಾಲಿಟಿ ಇನ್ಸ್ಪೆಕ್ಷನ್. ಸೊ ಎಲ್ಲಾರ ತರ ನಾವು ಜಸ್ಟ್ ಗಾಡಿ ತಗೊಂಡ್ಬಂದು ಹಂಗೆ ಸೇಲಾಗಿ ಇಟ್ಬಿಡಲ್ಲ. ಸರ್ವಿಸ್ಡು 140 ಕ್ವಾಲಿಟಿ ಚೆಕ್ಸ್ ಆಗಿರುತ್ತೆ, 7 days ಬೈಬ್ಯಾಕ್ ಆಪ್ಷನ್ನು. ಸೊ ಈ ಥರ ಆಪ್ಷನ್ಸ್ ಎಲ್ಲ ಯಾರೂ ಕೊಡ್ತಾ ಇಲ್ಲ. ಸೊ ಅದೊಂದು ಅಡ್ವಾಂಟೇಜು. ಸೊ ಮತ್ತೆ ನಿಮಗೆ 100% ಫಂಡಿಂಗು ಇದೆ ನಮ್ಮ ಹತ್ರ. ಫುಲ್ 0 ಡೌನ್ ಪೇಮೆಂಟಲ್ಲೂ ಸಹ ಗಾಡಿ ನಿಮಗೆ ಸಿಗುತ್ತೆ. ಸೊ ಲೋಯೆಸ್ಟ್ EMI ಅಲ್ಲೂ ಇದೆ. ಇದೆಲ್ಲ ಅಡ್ವಾಂಟೇಜಸ್. ಸೊ ಏನಂದ್ರೆ ಎಲ್ಲರೂ ಒಂದೊಂದು ಕಾರ್ ತಗೊಳ್ಳೋಕೆ ಆಸೆ ಇರುತ್ತೆ.
ಸೊ ಇದೊಂದು ಬೆಟರ್ ವೇ ಆಗಲಿ ಅಂತ ಹೇಳಿ ಮಾಡಿರೋದು ಅಷ್ಟೇ. ಇವಾಗ ನಾನು ಈ ಗಾಡಿ ತೊಗೊಳೋದೆ ಇಷ್ಟ ಆಗಲಿಲ್ಲ, ಏನು ಮಾಡ್ಬೇಕು ನಾನು? 7 days ಒಳಗಡೆ ತೊಗೊಂಬಂದು ಕೊಡಿ ಸರ್, ಫುಲ್ ದುಡ್ಡು ವಾಪಸ್ ಕೊಡ್ತೀರಿ. ಖಂಡಿತ ಕೊಡ್ತೀರಾ? ಖಂಡಿತವಾಗ್ಲು. ಇದುವರೆಗೂ ಯಾರು ತೊಗೊಂಡಿದಾರ ಆ ಥರ? ಸುಮಾರು ಜನ ತೊಗೊಂಬಂದು ಕೊಡ್ತಾರೆ. ಇವಾಗ ಕೆಲವರು ಬ್ಲ್ಯಾಕ್ ತೊಗೊಂಡು ಹೋಗಿರ್ತಾರೆ, ಮನೇಲಿ ಇಷ್ಟ ಇರಲ್ಲ, ಸೊ ಓಡಿಸ್ಬಿಟ್ಟು ನಮಗೆ ಬೇಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿ ತಂದು ವಾಪಸ್ ಕೊಟ್ಟಿರೋ ತುಂಬ ಜನ ಇದ್ದಾರೆ. ಅಂದ್ರೆ ಮೇಜರ್ ಆಕ್ಸಿಡೆಂಟ್ ಆಗಿದೆ ಅಥವಾ ಏನೋ ಇಂಜಿನ್ ಪ್ರಾಬ್ಲಮ್ ಆಗಿದೆ ಅಂತ ಸರ್, ನಾವು ಏನಕ್ಕೆ ತಂದು ಕೊಡ್ತಾ ಇರ ಅಂತ ನಾವು ಕೇಳಕ್ಕೆ ಹೋಗೋದಿಲ್ಲ. ನಿಮಗೆ ಒಂದೇ 1% ನಮಗೆ ಬೇಡ ಇಷ್ಟ ಇಲ್ಲ ಅಂತ ಹೇಳಿದ್ರೆ 7 days ಇಲ್ಲ 500 kilometers ವಿಚ್ ಅವರ್ ಇಸ್ ಅರ್ಲಿಯರ್ ಅದ್ರ ಒಳಗಡೆ ತಂದು ಕೊಟ್ರೆ ನಾವು ದುಡ್ಡು ವಾಪಸ್ ಕೊಡ್ತೀವಿ. ವೀಕ್ಷಕರೇ, ಇದೊಂದು ಪ್ರಾಕ್ಟಿಕಲ್ ಆಗಿದೆ ಆಕ್ಚುಲಿ. ಇದು ಪ್ರಾಬ್ಲಮ್ಮು ಏನಪ್ಪಾ ಅಂತ ಹೇಳಿದ್ರೆ, ನೀವು ಫ್ಯಾಮಿಲಿ ಸಮೇತವಾಗಿ ಬಂದು ಕಾರ್ಗಳು ತೊಗೊಳೋರು ಇದ್ದೀರಾ, ಕೆಲವೊಬ್ರು ಬರೋದಕ್ಕಾಗಿರಲ್ಲ, ಮನೆ ಕಂಡೀಷನ್ಸ್ ಆ ಥರ ಇರ್ತವೆ. ಸೊ ಅಂತ ಆ ಥರ ಇದ್ದಾಗಲೂ ಕೂಡ ಮನೆಗೆ ತೊಗೊಂಡಾದ್ಮೇಲೆ ಗಾಡಿ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ವಿತಿನ್ 7 days ತೊಗೊಂಬಂದರೆ ನೀವು 7 days or 500 kilometers ಗಾಡಿನ ವಾಪಸ್ ತೊಗೊಂಡು ಫುಲ್ ಅಮೌಂಟ್ ರೀಫಂಡ್ ಮಾಡ್ತಾರೆ ಅಥವಾ ನಿಮಗೆ ಬೇರೆ ಕಾರ್ ಕೂಡ ಕೊಡ್ತಾರೆ. ಸೊ ಈ ಆಪ್ಷನ್ನು ನಿಮಗೆ Cars24 ಸಿಗುತ್ತೆ. ಒನ್ ಆಫ್ ದಿ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ತಡ ಮಾಡೋದು ಬೇಡ ವೀಕ್ಷಕರೇ, ಇವತ್ತು EMI ಕೂಡ ತಿಳಿಸ್ಕೊಡ್ತಾರಂತೆ. ಸೊ 5000 rupees EMI ಇಂದ ಸ್ಟಾರ್ಟ್ ಆಗುತ್ತಂತೆ. ಸೊ ಇದು ಯಾವ ಥರ ಕಾರ್ಗಳು, ಯಾವ ಕಾರ್ಗಳು, ಇದನ್ನೆಲ್ಲ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಸ್ಟಾರ್ಟಿಂಗ್ ಫ್ರಮ್ ಎಲ್ಲರೂ ಜಾಸ್ತಿ ಹುಡ್ಕೋಂತಹ ಗಾಡಿಗಳಂತ ಹೇಳಿದ್ರೆ ಅದು ಗ್ರ್ಯಾಂಡ್ ಐಟನ್ ಆಗಿರ್ಬೋದು, ಆಲ್ಟೋ ಆಗಿರ್ಬೋದು, ಸೆಲೆರಿಯೋ ಆಗಿರ್ಬೋದು, ಈ ಥರ ಗಾಡಿಗಳನ್ನೇ ಜಾಸ್ತಿ ಹುಡುಕ್ತೀರಾ, ಎಂಟ್ರಿ ಲೆವೆಲ್ ಹ್ಯಾಚ್ಬ್ಯಾಕ್ಗಳನ್ನ. ಸೊ ಅದರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಒಂದು ಐಟನ್ ನೋಡ್ತಾ ಇರ್ಬೋದು. ಸರ್ ತಿಳಿಸ್ಕೊಡಿ ಸರ್ ಡೀಟೇಲ್ಸು. ಸರ್ ಇದು ಬಂದು ನಿಮಗೆ 2,25,000 ಆಗುತ್ತೆ ಫಸ್ಟ್ನೇದು. ಸೊ ಇದು ಬಂದು ನಿಮಗೆ ಸೆಕೆಂಡ್ ಓನರು 76,000 ಡ್ರಿವೆನ್ ಆಗಿರೋದು, ಪೆಟ್ರೋಲ್ ವೆಹಿಕಲ್. ಓಕೆ. ಸೊ 2010 ಮಾಡಲು. ನಿಮ್ಗೆ ಹೇಳ್ದಂಗೆ ನೋಡಿ, ಇದರಲ್ಲಿ 2,48,000 ಇರೋದು ಪ್ರೈಸು. ಈ ಫೆಸ್ಟಿವಲ್ ಮೇಳ ಅದು ಇದೆಲ್ಲ ನಡೀತಾ ಇರೋದ್ರಿಂದ 2,25,000ಗೆ ಮಾಡಿಕೊಡ್ತಾ ಇರಿ. 2,25,000ಕ್ಕೆ 10-11 ಮಾಡಲ್ ಐಟನ್ ಸಿಗ್ತಾ ಇದೆ, ಅದು ಕೂಡ ಕ್ವಾಲಿಟಿ ಕಾರು. ಆ್ಯಂಡ್ ಜೊತೆಗೆ ಸರ್ ಇದಕ್ಕೆ EMI ಎಷ್ಟರಿಂದ ಸ್ಟಾರ್ಟ್ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೆ EMI ನೋಡಿ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಇದೆ, 5,000ಇಂದನೂ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ರಿಗೂ 5,000ದಲ್ಲಿ ಕೊಡ್ತೀರಿ ಅಂತ ನಾವು ಅಶ್ಯೂರ್ಡ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು, ನಿಮ್ಮ ಟ್ರ್ಯಾಕ್ ಚೆನ್ನಾಗಿರಬೇಕು. ಸೊ ಅವಾಗ ನಿಮಗೆ 5,000, 4,000, 3,000 ಡೌನ್ ಪೇಮೆಂಟು ಬರುತ್ತೆ. ಸೊ ಇಷ್ಟೇ ಬರುತ್ತೆ ಅಂತ, 0ದಲ್ಲೂ ಬಂದಿರೋದು ಇದೆ. ಸೊ ಹಂಗಾಗಿ ಎಲ್ಲರಿಗೂ ಬರುತ್ತೆ ಅಂತ ನಾವು ಹೇಳಕ್ ಹೋಗಲ್ಲ ಸರ್. ಅವ್ರ ಪ್ರೊಫೈಲ್ ಚೆನ್ನಾಗಿರ್ಬೇಕು. ನಮ್ಮ ಹತ್ರ ಬರೋ ಅವಶ್ಯಕತೆನೂ ಇಲ್ಲ. ಆ್ಯಪ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ EMI ಡೀಟೇಲ್ಸ್ ಅಂತ ಕೊಟ್ಬಿಟ್ರೆ, ಬ್ಯಾಂಕ್ ಸ್ಟೇಟ್ಮೆಂಟ್, ಪ್ಯಾನ್, ಆಧಾರ್ ಅಪ್ಲೋಡ್ ಮಾಡಿಬಿಟ್ರೆ ಅವ್ರಿಗೆ ತೋರಿಸುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ತೋರಿಸ್ಬಿಡುತ್ತೆ. ತೋರಿಸುತ್ತಲ್ಲ. ಇಲ್ಲಿಗೆ ಬಂದು ಪಾಪ ನನ್ಗಾಗುತ್ತೆ ಅಂತ ಬಂದ್ಬಿಟ್ಟು ಆಗ್ಲಿಲ್ಲ ಅದೆಲ್ಲ ನಿರಾಸೆ ಆಗಿ ಹೋಗೋದು ಅವೆಲ್ಲ ಇಲ್ಲ. ಇಲ್ಲ ಸರ್. ಸೂಪರ್ ಸರ್. ಹಾಗಾದ್ರೆ ಆ್ಯಂಡ್ ಜೊತೆಗೆ ವೀಕ್ಷಕರೇ, ಇಲ್ಲಿ ನಿಮಗೆ ಈ ಗಾಡಿ ನೋಡ್ತಿರಲ್ಲ, ಈ ಗಾಡೀಲಿ ಎಲ್ಲೆಲ್ಲಿ ಸ್ಕ್ರ್ಯಾಚ್ ಇದೆ, ಇನ್ಸ್ಪೆಕ್ಷನ್ ರಿಪೋರ್ಟ್ ಬೇಕಂದ್ರೂ ಕೂಡ ನಿಮಗೆ ಆ್ಯಪಲ್ಲೇ ಸಿಕ್ಬಿಡುತ್ತೆ. ಅದೆಲ್ಲ ಬೆನಿಫಿಟ್ ಇದೆ ಸರ್. ಇವಾಗ ಐಟನ್ಗಳು ಇವಾಗ 2.5 ಲ್ಯಾಕು, 2.2 ಲ್ಯಾಕು, 2 ಲ್ಯಾಕಿಂದನೂ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯ್ತು. 2 lakhs ಸ್ಟಾರ್ಟ್ ಆಗುತ್ತೆ ಐಟನ್ಗಳು. ಎಷ್ಟು ವೆಹಿಕಲ್ ಐಟನ್ಗಳಿದೆ? ಗ್ರ್ಯಾಂಡ್ ಐಟನ್ ಆಗಿರ್ಬೋದು ಎಲ್ಲ ಸೇರಿಸಿ ಎಷ್ಟು ವೆಹಿಕಲ್ ಇದೆ ಸರ್? ಒಂದು 25 ಮೇಲೆ ಇದೆ ಸರ್. ಆ ಕಡೆ ಲಾಸ್ಟ್ ಇಂದ ಈ ಕಡೆ ಲಾಸ್ಟ್ ವರ್ಗೂ ನೋಡಿದ್ರೆ ಬರೀ ಐಟನ್ನೇ ಇದೆ, ಅಲ್ಲ ಲೈನ್. ಅಂದ್ರೆ ಒಂದು ನಾರ್ಮಲ್ ಐಟನ್ನೇ ಒಂದು 25 ಇದೆ ಅನ್ಸುತ್ತೆ, ಗ್ರ್ಯಾಂಡ್ ಐಟನ್ ಒಂದು 25 ಇದೆ ಅನ್ಸುತ್ತಲ್ಲ, ಅಷ್ಟು ವೆಹಿಕಲ್ಸ್ ಇದೆ ಸರ್. ವೀಕ್ಷಕರೇ, ಒಂದ್ಸಲಿ ನೋಡ್ಕೊಂಬಿಡಿ. ನಿಮ್ಗೆ ಯಾವ ಕಲರ್ ಬೇಕೋ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಡೀಸೆಲ್ ಐಟನ್ಗಳು ಕಮ್ಮಿ ಇರುತ್ತೆ ಮಾರ್ಕೆಟಲ್ಲಿ, ಅದು ಕೂಡ ಇಲ್ಲಿ ಸಿಗುತ್ತೆ, ವಿಸಿಟ್ ಮಾಡ್ಬೋದು. ಹಾಗೆ ಇನ್ನೊಂದು ಕಾರ್ದು ರ್ಯಾಂಡಮ್ ಆಗಿ ನಿಮಗೆ ಚೆಕ್ ಮಾಡಿ ಹೇಳ್ಬಿಡ್ತೀನಿ. ಇಲ್ಲೊಂದು ನೋಡ್ಬೋದು ನೀವು, ಗ್ರ್ಯಾಂಡ್ ಐಟನ್ನು. ಇಲ್ಲಿ ಬಂದಾಗಲೂ ಕೂಡ ಅಷ್ಟೇ, ನೀವು ತುಂಬ ಈಸಿಯಾಗಿ ಮಾಡಿದ್ದಾರೆ ಪ್ರೊಸೆಸ್ಸು, ನೋಡ್ಕೊಳ್ಳಿ. ಈ ಗಾಡಿ ಬಂದ್ಬಿಟ್ಟು 2018 ಮಾಡಲ್ ಗ್ರ್ಯಾಂಡ್ ಐಟನ್ನು 5.2 ಲ್ಯಾಕ್ಗೆ ಫೈನಲ್ ಆಗುತ್ತೆ. 5.84 ಲ್ಯಾಕ್ ಇದ್ದಿದ್ದು ಆಸ್ ಆಫ್ ನೋ ಫೆಸ್ಟಿವಲ್ ಸೀಸನಿಂದಾಗಿ 5.2 ಲ್ಯಾಕ್ಗೆ ಸಿಗುತ್ತಂತೆ. ಸೊ ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ಗಾಡಿ ಕಂಡೀಷನ್ ಮೇಲೆ ಪ್ರೈಸಿಂಗ್ನ ನೀವು ಡಿಸೈಡ್ ಮಾಡ್ಬೋದು. ಈ ಪ್ರೈಸಿಂಗ್ ಓಕೆನಾ ನಿಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಕೂಡ ನಿಮಗೆ ಈಸಿಯಾಗಿ ಇಲ್ಲೇ ಟೆಸ್ಟ್ ಡ್ರೈವ್ ಕೂಡ ಮಾಡ್ಕೋಬೋದು. ಸೂಪರ್ ಸರ್. ಇವಾಗ ಅದೇ ಥರ ಇನ್ನೂ ಸಾಕಷ್ಟು ಐಟನ್ಗಳಿದೆ. ಇಲ್ಲಿ ಬಂದಾಗ ಸುಮ್ಮನೆ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಸಿಂಪಲ್ ಆಗಿ ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿ ಪ್ರೈಸಿಂಗ್ ಸಮೇತವಾಗಿ, ಡೀಟೇಲ್ಸ್ ಸಮೇತವಾಗಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೂಡ ಸಿಕ್ಬಿಡುತ್ತೆ. ಅದೇ ಇನ್ಸ್ಪೆಕ್ಷನ್ ರಿಪೋರ್ಟ್ ಪ್ರಕಾರ ಗಾಡಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಬಿಡಿ. ಮತ್ತೆ ನಿಮಗೆ ಟೈರ್ ಲೈಫ್ ಸಹ ನೀವು ಆ್ಯಪಲ್ಲೇ ಚೆಕ್ ಮಾಡ್ಕೊಬೋದು. ಟೈರ್ ಲೈಫ್ ಸಮೇತ. ಹೌದು. ಸೊ ಇಲ್ಲಿ ಹೋದ್ರೆ ನೀವು ಯಾವ ಟೈರಲ್ಲಿ ಎಷ್ಟು 56%, 77%, 39%, 60%. ಆಮೇಲೆ ಎಲ್ಲೆಲ್ಲಿ ರೀಪೇಂಟೆಡ್ ಪಾರ್ಟ್ಸ್ ಇದೆ ಅದನ್ನು ಕೂಡ ತೋರಿಸ್ಬಿಡುತ್ತೆ. ಸೊ ಇವಾಗ ಲೇಟೆಸ್ಟ್ ಮಾಡೆಲ್ ಐಟನ್ ಬೇಕು, ಒಂದು ಬ್ರ್ಯಾಂಡ್ ನ್ಯೂ ಕಾರ್ ತೊಗೋಬೇಕು ಅಂತಿದ್ದೀನಿ ಅಂತಿರೋರು ಒಂದ್ಸಲಿ ಬಂದ್ಬಿಟ್ಟು ಇಲ್ಲಿ ಒಂದ್ಸಲಿ ಚೆಕ್ ಮಾಡಿ. ಯಾವುದೇ ರೀತಿ ಟ್ಯಾಂಪರ್ ಆಗಿರಲ್ಲ ಸರ್, ಅದು ಗ್ಯಾರಂಟಿನಾ? ಹೌದು, ಟ್ಯಾಂಪರ್ ನಾವು ಮಾಡೋದಿಲ್ಲ. ಕೆಲವೊಬ್ರು ಕಸ್ಟಮರ್ಸ್ ಏನ್ ಮಾಡ್ತಾರೆ, ಜಾಸ್ತಿ ಬರಲಿ ಪ್ರೈಸಿಂಗ್ ಅನ್ನೋ ದುರಾಸೆಗೆ ಮಾಡ್ಬಿಟ್ಟಿರ್ತಾರೆ ಅವ್ರೆ. ಸೊ ಅದ್ ಮಾಡಿದ್ಮೇಲೆ ನಾವೇನು ಮಾಡಕ್ ಬರಲ್ಲ. ಅದು ಟ್ಯಾಂಪರ್ಡ್ ಆಗಿದ್ರೆ ಮೆನ್ಷನ್ ಮಾಡಿರ್ತೀರಿ, ಟ್ಯಾಂಪರ್ ಅಂತ ಮೆನ್ಷನ್ ಮಾಡಿರ್ತೀರ. ಬಟ್ ಆಲ್ಮೋಸ್ಟ್ ಇಲ್ಲಿ ನಿಲ್ಸ್ಕೊಳ್ಳಲ್ಲ ಅನ್ಸುತ್ತೆ ಅನ್ಕೋತೀನಿ. ನಾವಿಲ್ಲಿ ನಿಲ್ಸ್ಕೊಳ್ಳೋದೇ ಇಲ್ಲ ಸರ್, ಟ್ಯಾಂಪರ್ ಆಗಿರೋ ಕಾರ್ಗಳನ್ನ ನಿಲ್ಸ್ಕೊಳ್ಳಲ್ಲ.
ಓಕೆ, ಇನ್ನೊಂದು ಕಾರ್ ಇವಾಗ ಇದೊಂದು ಹೊಸ ಕಾರ್, ಯಾರಾದರೂ ಹೊಸ ಕಾರ್ ತೊಗೋಬೇಕು ಅಂತಿರೋರಿಗೆ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ತೋರಿಸ್ಬಿಡ್ತೀನಿ. ಹೊಸ ಕಾರು, ಬ್ರ್ಯಾಂಡ್ ನ್ಯೂ ಕಾರು. ಇದು ಬಂದು ಡೀಟೇಲ್ಸ್ ಹೇಳೋದಾದರೆ 21 ಮಾಡಲ್ ಗ್ರ್ಯಾಂಡ್ ಐಟನ್ ನಿಯಾಸು. ಓಕೆನಾ, ಸ್ಪೋರ್ಟ್ಸ್ AMT ಇದು ಆಟೋಮೆಟಿಕ್ಕು, ಕಪ್ಪ ಇಂಜಿನ್ ಬರುತ್ತೆ, 1.2 ಲೀಟರು, 6,06,000 6,06,000ಕ್ಕೆ ಇದು ಆಗುತ್ತೆ. ನಿಮಗೆ ಲೋನ್ ಕೂಡ 0 ಡೌನ್ ಪೇಮೆಂಟು ಆಸ್ ವೆಲ್ ಆಸ್ ಲೆಸ್ EMI ಆಗುತ್ತೆ. ನಿಮ್ಮದು ಟೆನ್ಯೂರ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೀವು ಲೆಸ್ EMIಗೋಸ್ಕರ. ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಂಬಿಡಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, DRLಸು, ಫಾಗ್ ಲ್ಯಾಂಪು, ಮತ್ತು ಡೈಮಂಡ್ ಕಟ್ ಅಲಾಯ್ ವೀಲ್ಸು. ಡೈಮಂಡ್ ಕಟ್ ಅಲ್ಲ ಇದು, ಅಂದರೆ ಸ್ಪೋರ್ಟ್ಸ್ ಆಗಿರೋದ್ರಿಂದ ನಾರ್ಮಲ್ ಅಲಾಯ್ ವೀಲ್ಸು ಎಲ್ಲ ಬರುತ್ತೆ. ಸಕ್ಕದಾಗಿದೆ ಗಾಡಿ. ಇವಾಗ ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಸ್ವಿಫ್ಟ್ ಆಗಿರ್ಬೋದು ಮತ್ತು i20ಗಳಾಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಹೋಗೋಣ, ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ. ಇನ್ನು ಹ್ಯಾಚ್ಪ್ಯಾಕ್ಗಳಲ್ಲಿ ಮೋಸ್ಟ್ ಸೆಲ್ಲಿಂಗ್ ಹ್ಯಾಚ್ಪ್ಯಾಕ್ ಅಂತ ಹೇಳಿದ್ರೆ ಅದು ಹೊಸ ಕಾರಲ್ಲೇ ಆಗಿರ್ಬೋದು ಅಥವಾ ಯೂಸ್ಡ್ ಕಾರ್ಗಳಲ್ಲೇ ಆಗಿರ್ಬೋದು, ಅದು ಬಂದು ಸ್ವಿಫ್ಟು ಕೂಡ ಇದೆ. ಇಲ್ಲಿ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್ ಬೇಕಾ ಅದು ಕೂಡ ಇದೆ, ಅಥವಾ ನಿಮಗೆ ಓಲ್ಡ್ ಮಾಡೆಲ್ ಸ್ವಿಫ್ಟ್ ಬೇಕಾ ಕಮ್ಮಿ ಪ್ರೈಸಲ್ಲಿ ಅದು ಕೂಡ ಸಿಗುತ್ತೆ. ಸಾಕಷ್ಟು ಸ್ವಿಫ್ಟ್ಗಳೇ ಇದೆ. ಒಂದು ಕಂಪ್ಲೀಟ್ ಲೈನ್ ಬಂದ್ಬಿಟ್ಟು ಸ್ವಿಫ್ಟ್ಗಳೇ ನಿಲ್ಲಿಸಿದ್ದಾರೆ. ಓವರಾಲು ಸರ್ ಎಷ್ಟು ವೆಹಿಕಲ್ ಇದೆ ಸ್ವಿಫ್ಟು? 40 ಗಾಡಿ ಇದೆ ಸರ್. 40 ವೆಹಿಕಲ್ ಸ್ವಿಫ್ಟೇ ಇದೆ. ಸ್ವಿಫ್ಟ್ ಇದೆ ಆ್ಯಂಡ್ ನೋಡ್ಕೋಬಹುದು ನೀವು ಅಲ್ಲಿಂದನೂ ಇಂದ ಇಲ್ಲಿವರೆಗೂ ಬರೀ ಸ್ವಿಫ್ಟೇ ಇರೋದು. ಓಕೆ, ಇವಾಗ ಒಂದು 2 ಗಾಡಿದು ಡೀಟೇಲ್ಸ್ ಕೊಡೋಣ ನಮ್ಮ ವೀಕ್ಷಕರಿಗೆ. ಇವಾಗ ಇದೊಂದು ಗಾಡಿ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಓಕೆ, 3,80,000 ಕೊಟ್ ಮಾಡ್ತಾ ಇದೆ. ಈ ಆಫರ್ ಡಿಸ್ಕೌಂಟ್ ಹಬ್ಬದ ಸೀಸನ್ ಆಗಿರೋದ್ರಿಂದ 3,16,000ಗೆ ಕೊಡ್ತಾ ಇರಿ. 64,000 ಡಿಸ್ಕೌಂಟ್ ಇದೆ ಈ ಗಾಡಿ ಮೇಲೆ. 2011 ಮಾಡೆಲ್ ಪೆಟ್ರೋಲ್ ಸ್ವಿಫ್ಟ್. ಹೌದು, VXI ಮಿಡ್ ವೇರಿಯಂಟು 3,16,000ಕ್ಕೆ ಸಿಗುತ್ತೆ. ನೋಡ್ಕೋಬಹುದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಕಂಡೀಷನ್ ಚೆನ್ನಾಗೇನೇ ಇದೆ. ಅಂಡ್ ಇದಕ್ಕೂ ಕೂಡ ಲೋನ್ ಆಗುತ್ತೆ. ಕಂಪ್ಲೀಟ್ ಆಗಿ ವಿಸಿಟ್ ಮಾಡಿ ಆರಾಮಾಗಿ ನೀವು ಲೋನ್ ಬಗ್ಗೆ ಡೀಟೇಲ್ಸ್ ತಗೋಬಹುದು. ಆ್ಯಂಡ್ ಪಕ್ಕದಲ್ಲಿ ಇನ್ನೊಂದು ಸ್ವಿಫ್ಟ್ ನೋಡ್ಬೋದು. ಯಾರಾದರೂ ಲೇಟೆಸ್ಟ್ ಮಾಡೆಲ್ ಸ್ವಿಫ್ಟ್ ನೋಡ್ತೀನಿ ಅನ್ನೋರಿಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸು, ಡೈಮಂಡ್ ಕಟ್ ಅಲಾಯ್ ವೀಲ್ಸು ಎಲ್ಲ ಇರುವಂತಹ ಟಾಪ್ ಆ್ಯಂಡ್ ಸ್ವಿಫ್ಟ್ ಇದೆ, ನೋಡ್ತಿರ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನೋಡ್ಬಿಡೋಣ ಹಂಗೆ ಸ್ಕ್ಯಾನ್ ಮಾಡಿಕೊಂಡು. ಇಲ್ಲಿ ನೋಡಿ, ಈ ಥರ ಸ್ಕ್ಯಾನ್ ಮಾಡಿದ್ರೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಸಿಂಗಲ್ ಓನರು, 2022 ಮಾಡಲು, ZI ಪ್ಲಸ್ ಆಟೋಮೆಟಿಕ್. ಓಕೆ, ಡ್ಯೂಯಲ್ ಟೋನ್ ಬರುತ್ತೆ ಆಟೋಮೆಟಿಕ್. ZXi ಡ್ಯೂಯಲ್ ಟೋನ್ ಆಟೋಮೆಟಿಕ್. 31,000 ರೂಪಾಯಿ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಓಕೆ, 9,15,000 ಕೊಟ್ಟು ಮಾಡ್ತಾ ಇದ್ದೀವಿ. 9,15,000ಕ್ಕೆ ಸಿಗುತ್ತೆ ಈ ಗಾಡಿ. ನೋಡ್ಕೋಬಹುದು. ಸ್ವಿಫ್ಟು ಓಲ್ಡ್ ಮಾಡೆಲ್ ಸಾಕಷ್ಟು ಇದೆ, ಬರೀ ನ್ಯೂ ಮಾಡೆಲ್ ಅಂತಲ್ಲ, ಓಲ್ಡ್ ಮಾಡೆಲ್ ಬೇಕನ್ನೋರಿಗೆ ಸಾಕಷ್ಟು ವೆಹಿಕಲ್ ಇದೆ. 40+ ಸ್ವಿಫ್ಟು ಒಂದೇ ಕಡೆ ಇದೆ. ಸ್ವಿಫ್ಟ್ ಡಿಸೈರ್ಗಳು ಬೇಕು ಅಂದರೆ ಕೂಡ ಒಂದೇ ಕಡೆ ಸಿಗುತ್ತೆ ನಿಮಗೆ. ಸ್ವಿಫ್ಟ್ ಡಿಸೈರು ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಟಾಪ್ ಎಂಡ್ ಆಗಿರ್ಬೋದು, ಮಿಡ್ ವೇರಿಯಂಟ್ ಆಗಿರ್ಬೋದು, ಪ್ರತಿಯೊಂದು ಮಾಡೆಲ್ ಕೂಡ ಸಿಗುತ್ತೆ. ಹಂಗೆ ನಡ್ಕೊಂಡೋಗಿ ಇಲ್ಲಿಂದ ಅಲ್ಲಿವರೆಗೂ ಬರೀ ಸ್ವಿಫ್ಟ್ಗಳೇ. ಸರ್ ಇನ್ನೊಂದು ಗಾಡಿ ಹಂಗೆ ಡೀಟೇಲ್ಸ್ ಹೇಳ್ಬಿಡೋಣ ವೀಕ್ಷಕರಿಗೆ, ಅಂದರೆ ಒಂದು ಅಂದಾಜು ಅವ್ರು ಮಾಡ್ಕೊಳ್ಳೋದಕ್ಕೋಸ್ಕರ. ಇದನ್ನೆಲ್ಲ ಆ್ಯಪಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಬರೀ ಸ್ವಿಫ್ಟ್ ಅಂತಾನೆ ನೀವು ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಇದನ್ನು ತೋರಿಸ್ತಾರೆ, ಇದು ಡೀಟೇಲ್ಸ್ ಹೇಳ್ತಾರೆ. ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರು, 1 lakh ಆಗಿ ಓಡಿದೆ. 2011 ಮಾಡಲು. ಓಕೆ, ಪ್ರೈಸ್ ಬಂದ್ಬಿಟ್ಟು 3,20,000 ಕೊಟ್ಟು ಮಾಡ್ತಾ ಇದ್ದೀರಿ. 3,20,000ಕ್ಕೆ 11 ಮಾಡೆಲ್ ಸ್ವಿಫ್ಟು, 3,16,000ಕ್ಕೆ ಇನ್ನೊಂದು 11 ಮಾಡೆಲ್ ಸ್ವಿಫ್ಟು. ಒಟ್ಟಿನಲ್ಲಿ 3 lakh ರೇಂಜಲ್ಲಿ ಸಾಕಷ್ಟು ಸ್ವಿಫ್ಟ್ಗಳು ಕಾರ್ಸ್ 24ನ ಜಕ್ಕೂರ್ ಯಾರ್ಡಲ್ಲಿ ಅವೈಲೇಬಲ್ ಇದೆ. ವಿಸಿಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಈ ಕಡೆ ಬಂದರೆ ಆಲ್ಟೋಗಳು, ಸೆಲೆರಿಯೋಗಳು. ಸೊ ನೋಡ್ಕೋಬೋದು ಎಷ್ಟು ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಆಲ್ಟೋ ಮತ್ತು ಸೆಲೆರಿಯೋ ಅಂದಾಜು ಎಷ್ಟು ವೆಹಿಕಲ್ ಇದೆ ಸರ್? ಸರ್ ಎರಡು ಸೇರಿ ನಿಮ್ಗೊಂದು 40-45 ಗಾಡಿವರೆಗೂ ಇದೆ ಸರ್. 40-45 ವೆಹಿಕಲ್ಸ್ ಸ್ಟಾರ್ಟ್ ಆದರೆ ಅಲ್ಲಿ ಲಾಸ್ಟಲ್ಲಿ ಎಂಡ್ ಆಗುತ್ತೆ. ಬರೀ ಆಲ್ಟೋ, ಸೆಲೆರಿಯೋ. ಇವಾಗ ಹೊಸ ಬ್ರ್ಯಾಂಡ್ ನ್ಯೂ ಸೆಲೆರಿಯೋ ಇಲ್ಲೊಂದಿದೆ. ಹೌದು ಅಲ್ವಾ? ಸೊ ಇದು ಯಾವ ಮಾಡಲು ಸ್ವಲ್ಪ ತಿಳಿಸ್ಕೊಡಿ. ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ 2018 ಮಾಡಲು, ಸಿಂಗಲ್ ಓನರು, ZX ಆಪ್ಷನ್. ಓಕೆ, ಸೊ ಪ್ರೈಸ್ ಬಂದ್ಬಿಟ್ಟು ನಾವು 5,11,000 ಕೊಟ್ಟು ಮಾಡ್ತಾ ಇದ್ದೀರಿ. ನೋಡಿ 2 ಸೆಕೆಂಡಿಗೆ ಬಂದ್ಬಿಡ್ತು. ಸೊ ಈ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿದು 4,32,000. ಅಂದರೆ 5,11,000 ಬಂದು ಆ್ಯಕ್ಚುಯಲ್ ಪ್ರೈಸು. ಇವಾಗ ಫೆಸ್ಟಿವಲ್ ಆಫರ್ ಡಿಸ್ಕೌಂಟ್ ನಡೀತಾರೋದ್ರಿಂದ ಅಷ್ಟು ಹೋಗಿ ನಿಮಗೆ 4 lakh ವೀಕ್ಷಕರೇ ನೋಡ್ಕೋಬೋದು. ಒಳ್ಳೆ ಆಫರಲ್ಲಿ ಸಿಗ್ತಾ ಇದೆ. ಸೆಲೆರಿಯೋ 4,32,000ಗೆ ಸೆಲೆರಿಯೋ 2018 ಮಾಡಲ್, 19 ಮಾಡಲು, ಬ್ರ್ಯಾಂಡ್ ನ್ಯೂ ಕಂಡೀಷನ್ನು, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪು, ಮತ್ತು ಇದರಲ್ಲಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಮತ್ತು ಸುಜುಕಿ ಅವ್ರದ್ದೇನೆ ಲೆದರ್ ಸೀಟ್ ಕೂಡ ಬರುತ್ತೆ. ಪ್ರತಿಯೊಂದು ಸಕ್ಕದಾಗಿದೆ. ಆ್ಯಂಡ್ ಡ್ಯೂಯಲ್ ಇನ್ಸರ್ಟ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಒಳಗಡೆ ಎಲ್ಲ ಡ್ಯೂಯಲ್ ಟೋನ್ ಕಲರ್ದು ಇನ್ಸರ್ಟ್ಸ್ ಎಲ್ಲ ಬರುತ್ತೆ. ಸೊ ಇವಾಗ ನೆಕ್ಸ್ಟು ಓಲ್ಡ್ ಮಾಡಲ್ ಆಲ್ಟೋ ಮತ್ತು ಇವಾಗ ನಿಮಗೆ ಎಸ್ಪ್ರೆಸೋ ಆಗಿರ್ಬೋದು, ಈ ಥರ ಗಾಡಿಗಳು ನೋಡ್ತಿರೋರಿಗೆ ಅದು ಕೂಡ ಅವೈಲೇಬಲ್ ಇದೆ. ಇದೊಂದು ಗಾಡಿ ಹಂಗೆ ಡೀಟೇಲ್ಸ್ ಹೇಳ್ಬಿಡ್ತೀವಿ ಸರ್. ಇದು ತಿಳಿಸ್ಕೊಡಿ ಸರ್ ಹಂಗೆ. ಸರ್ 2019 ಮಾಡಲು, VXi, ಸೆಕೆಂಡ್ ಓನರ್ ಆಗಿದೆ, 1 lakh ಡ್ರಿವನ್, 4,30,000 ಕೋಟ್ ಮಾಡ್ತಾ ಇದೆ. ಓಕೆ, ನಾವು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 3,63,000. ಓಕೆ, 3,63,000 19 ಮಾಡಲ್. ಹೌದು. ಓಕೆ,
ಅಂದ್ರೆ ಎಕ್ಸ್ಟ್ರಾ ನೆಗೋಷಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ಎಲ್ಲ ಮಾಡ್ತೀರಾ ಬಂದ್ರೆ? ಸರ್ ಮಾಡ್ತೀರಿ. ಇವಾಗ ಪರ್ಟಿಕ್ಯುಲರ್ ನಮ್ಮ ಹತ್ರ ಇನ್ವೆಂಟ್ರೀಸ್ ಏನಾದ್ರು ಏಜಿಂಗ್ 60 ಡೇಸ್ ಮೇಲೆ 100 ಡೇಸ್ ಮೇಲೆ ಇದ್ರೆ ಸೊ ಡಿಸ್ಕೌಂಟ್ ಮಾಡಿ ಕೊಡ್ತೀರಿ. ಇಲ್ಲೇನು ಆಫರ್ ಇಲ್ಲ ಹಾಕಿದ್ದೀರಲ್ಲ, ಸೊ ಇದಕ್ಕಿಂತನೂ 1% ಆಗಲಿ ಅಥವಾ ಏನೋ ಒಂದು ಬೆನಿಫಿಟ್ ಮಾಡಿ ಕೊಡ್ತೀರಿ ಕಸ್ಟಮರ್ಗೆ. ವೀಕ್ಷಕರೇ ನೋಡ್ಕೋಬಹುದು, ಆಲ್ಟೋ ಮತ್ತು ಸೆಲೆರಿಯೋಗಳು ನೋಡ್ತಿರೋರಿಗೆ ಎಲ್ಲ ವೆಹಿಕಲ್ನು ತೋರ್ಸಕ್ಕೆ ಹೋಗ್ತಿಲ್ಲ ನಾವು. ವೆಬ್ಸೈಟ್ ಚೆಕ್ ಮಾಡಿಬಿಟ್ಟು ಆಲ್ಟೋ ಅಂತ ಫಿಲ್ಟರ್ ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲ ಸಿಕ್ಬಿಡುತ್ತೆ, ವಿಸಿಟ್ ಮಾಡ್ಬೋದು. ಅದೇ ಥರ ಆ ಕಡೆ ನೀವು ಇಲ್ಲಿ ಪಕ್ಕದಲ್ಲಿ ಹೋದ್ರೆ ಹಂಗೆ ಜಕ್ಕೂರಿ ತಿರುಗಾಡಿದ್ರೆ ಒಂದು ವಾಕಿಂಗು ಕಂಪ್ಲೀಟ್ ಸಣ್ಣ ಆಗ್ಬಿಡ್ತೀವಿ ಅನ್ಸುತ್ತೆ. ವೀಕ್ಷಕರೇ ಈ ಕಡೆ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಸೆಡಾನ್ಗಳೇ ನೋಡ್ಕೋಬಹುದು. 2 ಲೈನ್, ಅದು ಕೂಡ ಆ ಕಡೆ ಈ ಕಡೆ 2 ಲೈನ್ ನಿಲ್ಲಿಸಿದ್ದಾರೆ. ಇಲ್ಲಿ ನೋಡಿ ರ್ಯಾಪಿಡ್, ಬ್ರ್ಯಾಂಡ್ ನ್ಯೂ ರ್ಯಾಪಿಡ್ ಇದೆ, ಸಿಯಾಸ್ ಇದೆ, ಅಮೇಜ್ ಇದೆ, ಆ ಕಡೆ ವೆಂಟೋ ಇದೆ, ಆ್ಯಂಡ್ ಈ ಕಡೆ ನೋಡಿದ್ರೆ ನೀವು ಇಲ್ಲೊಂದು ಅಮೇಜ್ ಇದೆ, ಇಲ್ಲೊಂದು ಸಿಟಿ ಇದೆ. ಸಿಟಿಗಳು ಎಷ್ಟು ಬೇಕಷ್ಟಿದೆ. ಸಿವಿಕ್ ಇದೆ, ಅದು ಕೂಡ ಬ್ರ್ಯಾಂಡ್ ನ್ಯೂ ಸಿವಿಕ್ ಗ್ಲೋಬಲ್ ಸಡಾನ್ ಇದು ನೋಡ್ತಿರ್ಬೋದು. ಒಳ್ಳೆ ಬ್ಯೂಟಿಫುಲ್ ಡಿಸೈನು. ಸೊ ವಿತ್ ಸನ್ ರೂಫ್ ಸಿವಿಕ್ ಅದು ಕೂಡ. ಸೊ ಎಲ್ಲ ಗಾಡಿಗಳು ಇದೆ. ಸಡಾನ್ಗಳು ಎಷ್ಟು ವೆಹಿಕಲ್ ಇರ್ಬೋದು ಸರ್ ಓವರ್ ಆಲ್ ಇಲ್ಲಿ? ಸರ್ ನಮ್ಮ ಹತ್ರ ಸಡಾನು ಯಾವಾಗೂ ಡಿಮ್ಯಾಂಡ್ ಇರೋದ್ರಿಂದ 2 ಲೈನು. ಸೊ ಆಲ್ಮೋಸ್ಟ್ 80 to 100 ವೆಹಿಕಲ್ಸ್ ಇದ್ದೇ ಇರುತ್ತೆ ಸಡನ್. ಅಂದ್ರೆ ಇವಾಗ SUV ಕಾಲ ಅಂತ ಹೇಳ್ತಾರೆ, ಬಟ್ ಆದ್ರೂ ಕೂಡ ಸಡನ್ ಲವರ್ಸ್ ಸಡನ್ಗೆ ಯೂಸ್ ಮತ್ತೆ ಬರೋದು ಸರ್. ಅವ್ರು SUV ಹೋಗಕ್ಕೆ ಇಷ್ಟಪಡಲ್ಲ. ಸೊ ಸಡನ್ ನೋಡ್ಬೋದು ನೀವು, ಆ ಕಡೆ ಈ ಕಡೆ 2 ಕಡೆ ನೋಡಿದ್ರು 80 to 100 ವೆಹಿಕಲ್ಸ್ ಸಿಗುತ್ತೆ ನಿಮಗೆ. ವೀಕ್ಷಕರೇ ಇದರಲ್ಲಿ ಮೋಸ್ಟ್ ಸೆಲ್ಲಿಂಗ್ ಸಡನ್ ಆದಂತಹ ಸಿಯಾಸ್ ಆಗಿರ್ಬೋದು, ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಅಥವಾ ವರ್ಣಗಳು ಹುಡ್ತಾ ಇರ್ತೀರಾ, ವರ್ಣಗಳು ವಿತ್ ಸನ್ರೂಫ್ ಕೂಡ ಇದೆ, ಎಲೆಂಟ್ರಾ ಇದೆ. ಸೊ ಈ ಥರ ವೆಹಿಕಲ್ ಇಲ್ಲ ಅಂತ ಹೇಳೋಂಗಿಲ್ಲ. ಅದರಲ್ಲಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಸಿಗುತ್ತೆ. ಖಂಡಿತವಾಗ್ಲೂ ಬಂದು ವಿಸಿಟ್ ಮಾಡಿಕೊಂಡು ಸಡನ್ ಲವರ್ಸ್ ಆಗಿದ್ರೆ ಒಂದ್ಸಲಿ ತೊಗೊಂಡು ಹೋಗ್ಬೋದು. ಇನ್ನು ಈ ಕಡೆ ಬಂದಿದ್ದೀವಿ, ಇಲ್ಲಿ ಕಂಪ್ಲೀಟ್ ಆಗಿ ಸ್ವಿಫ್ಟ್ ಡಿಸೈರ್ಗಳು ನಿಲ್ಸಿದ್ದಾರೆ ನೋಡ್ತಿರ್ಬೋದು. ಸ್ವಿಫ್ಟ್ ಡಿಸೈರ್ಗಳು ತುಂಬ ಜನ ಹುಡುಕ್ತಾ ಇರ್ತಾರೆ. ಸ್ವಿಫ್ಟ್ ಡಿಸೈರು, ಬೆಲಿನೋ ಫುಲ್ ಕಂಪ್ಲೀಟ್ ಈ ಲೈನ್ ಫುಲ್ಲು. ವೀಕ್ಷಕರೇ ಈ ಗಾಡಿ ನೋಡ್ಕೊಳ್ಳಿ, ಯಾರಾದರೂ ಡಿಸೈರು ಬ್ಯೂಟಿಫುಲ್ ಡಿಫ್ರೆಂಟ್ ಕಲರ್ ಬೇಕು ಅನ್ನೋರು, ಕಂಡೀಷನ್ ಬಾಂಬ್ ಆಗಿರಬೇಕು ಅನ್ನೋರಿಗೆ, ಇಂಟೀರಿಯರ್ ಸಕ್ಕದಾಗಿದೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಲೆಸ್ ಡ್ರಿವನ್ ಕಾರ್ ಇದು ನೋಡ್ತಿರ್ಬೋದು. ಸೊ ಈ ಗಾಡಿ ಬಂದ್ಬಿಟ್ಟು 5,38,000ಕ್ಕೆ ಸಿಗುತ್ತೆ. ನೋಡ್ಕೋಬೋದು. 100% ಟೈರ್ ಲೈಫ್ ಇದೆ. 16 ಮಾಡಲ್ಲು, 2016 ಮಾಡಲ್ಲು ಡಿಸೈರು, ಅದು ಕೂಡ ಮಿಡ್ ವೇರಿಯಂಟು. ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಪೆಟ್ರೋಲ್ ಇಂಜಿನ್ ಇದು. ಅದೇ ಥರ ನಿಮಗೆ ನ್ಯೂ ಶೇಪ್ ಬೇಕು ಅಂದರೆ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ನೀವು ಎಷ್ಟು ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಸ್ವಿಫ್ಟ್ ಡಿಸೈರ್ಗಳು. ವೀಕ್ಷಕರೇ ಇನ್ನು ಇಲ್ಲಿ ನೋಡ್ಬೋದು i20ಗಳು ಓಲ್ಡ್ ಮಾಡೆಲ್ ಬೇಕಾ, ಡೀಸೆಲ್ ಬೇಕಾ ಸಿಗುತ್ತೆ, ಪೆಟ್ರೋಲ್ ಬೇಕಾ ಸಿಗುತ್ತೆ. ಆ್ಯಂಡ್ ಕಲರ್ ವೈಸು ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ i20ಗಳು. ತುಂಬ ಜನ ಹುಡುಕ್ತಾ ಇರ್ತೀರ i20ಗಳನ್ನ. ಇಲ್ಲಿ ನಿಮಗೆ ಸಾಕಷ್ಟು i20ಗಳಿದೆ. ಸರ್ i20 ಎಷ್ಟು ವೆಹಿಕಲ್ ಇದೆ ಸರ್? ಸರ್ ಇದೆ ಒಂದು 40-45 ಗಾಡಿ ಇದೆ. ಪರ್ಟಿಕ್ಯುಲರ್ ಬ್ಲಾಕ್ ಹುಡುಕ್ತಾ ಇರ್ತಾರೆ ಕೆಲವರು, ಬ್ಲಾಕ್ ಫೇವರೇಟ್ ಇರೋರು. ನೋಡಿ ಇಲ್ಲೊಂದು ಆಕ್ಟಿವಾ ಇದೆ, ಅಲ್ಲೊಂದು ಹಳೆ ಮಾಡೆಲ್ ಇದೆ, ಇಲ್ಲೊಂದು ಲೇಟೆಸ್ಟ್ ಇದೆ ಬ್ಲಾಕ್. ನಮ್ಮ ಹತ್ರ ಕಲರ್ ಆಪ್ಷನ್ಸ್ ಬಂದ್ರೆ ಇನ್ನೂ ಸುಮಾರು ಸಿಗುತ್ತೆ. ಅಲ್ಲಿಂದ ಅಲ್ಲಿವರೆಗೂ ಬರೀ i20ಗಳು ಇದೆ. ಸುಮಾರು ಒಂದು 30 ಗಾಡಿಯಾರು ಸಿಗುತ್ತೆ ಕನ್ಫರ್ಮ್ ಆಗಿ. ಓಕೆ ಸರ್, ಇವಾಗ ಈ ಗಾಡಿ ಡೀಟೇಲ್ಸ್ ಹೇಳಿದಾರೆ ಸರ್. ಇದು ಬಂದು ನಿಮಗೆ 2012 ಮಾಡಲ್. ಓಕೆ. ಸೆಕೆಂಡ್ ಓನರ್ 1 lakh ಡ್ರಿವನ್ ಆಗಿದೆ. ಸೊ ಪ್ರೈಸ್ ಬಂದು 3,36,000 ಇರೋದು. ಸೊ 27,000 ಡಿಸ್ಕೌಂಟ್ ಹೋಗಿ ನಿಮಗೆ 3,69,000ಗೆ ಮಾಡ್ಕೊಡ್ತಾ ಇದೆ. 3,69,000ಕ್ಕೆ ಫೈನಲ್ ಆಗುತ್ತೆ. ಹೌದು, ಸೂಪರ್. ಬಂದ್ರೆ ಇನ್ನೂ ನೆಗೋಷಿಯೇಟ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಿ. ಆ್ಯಂಡ್ ವೀಕ್ಷಕರೇ ಬೆಸ್ಟ್ ಪಾರ್ಟ್ ಆಫ್ ದಿ ವೆಹಿಕಲ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ, ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಹೌದು, ಒಳ್ಳೆ ಮೈಲೇಜ್ ಸಿಗುತ್ತೆ. ಆ್ಯಂಡ್ i20 ಡೀಸೆಲ್ ಇಂಜಿನ್ನ ತುಂಬ ಜನ ಹುಡುಕ್ತಾ ಇರ್ತೀರಾ, ತುಂಬ ಕಮ್ಮಿ ಸಿಗ್ತಾ ಇರೋದು ಮಾರ್ಕೆಟಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ಡೀಸೆಲ್ಗೆ. ಸೊ ಇಲ್ಲೊಂದು ಡೀಸೆಲ್ ವೆಹಿಕಲ್ಲು ಪ್ರೈಸಿಂಗಲ್ಲಿ ಇದೆ, ಚೆಕ್ ಮಾಡ್ಕೋಬೋದು. ಅದೇ ಥರ ಪಕ್ಕದಲ್ಲಿ ಇನ್ನೊಂದು ಬ್ಲ್ಯಾಕ್ ಕಲರ್ i20 ಇದೆ. ಇದು ಕೂಡ 3.5 lakh ರೇಂಜಲ್ಲೇ ಇದೆ. ಇದು ಪೆಟ್ರೋಲ್ ವೆಹಿಕಲ್ಲು. ಪಕ್ಕದಲ್ಲಿ ಇದು ನೋಡಿ, ಇದು ಡೀಸೆಲ್ ವೆಹಿಕಲ್ಲು, ಇದು ಪೆಟ್ರೋಲ್ ವೆಹಿಕಲ್ಲು. ನಿಮಗೆ ಪೆಟ್ರೋಲ್ ಆಪ್ಷನ್ ಬೇಕಂದರೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಆಪ್ಷನ್ ಬೇಕಂದರೆ ಡೀಸೆಲ್ ಸಿಗುತ್ತೆ. ಲೇಟೆಸ್ಟ್ ಮಾಡೆಲ್ ಬೇಕಂದರೆ ಲೇಟೆಸ್ಟ್ ಮಾಡೆಲ್ ಅಂದರೆ ಎರಾ, i20 ಎರಾ ಆಗಿರ್ಬೋದು, ಇಲೈಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೆ, ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಅದೇ ಥರ i20 ಬೇಡ ನನಗೆ ಇನ್ನೂ ಪ್ರೀಮಿಯಂ ಹ್ಯಾಚ್ ಪ್ಯಾಕ್ ಅಂತ ಹೇಳಿದ್ರೆ ಬಲಿನೋ ಹುಡುಕ್ತಾ ಇರ್ತಾರೆ ತುಂಬ ಜನ. ಸೊ ಬಲಿನೋಗಳು ನೋಡ್ಕೋಬೋದು. ಕಂಪ್ಲೀಟ್ ಒಂದು ಲೈನಪ್ಪ ಇದೆ. ಇದನ್ನು ಒಂದರಲ್ಲಿ ಯಾವ್ದಾದ್ರು ಒಂದು ಸ್ಕ್ಯಾನ್ ಮಾಡಿ ತಿಳಿಸ್ಕೊಡ್ತೀವಿ ಪ್ರೈಸಿಂಗ್ ಏನು ಪ್ರೈಸಿಂಗಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಬಲಿನೋ ಎಲ್ಲ ಬಂದ್ಬಿಟ್ಟು ನಿಮಗೆ ಒಂದು 5 lakh ರೇಂಜಿಂದ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೊಂದು ಗಾಡಿ ಇದೆ ನೋಡ್ತಿರ್ಬೋದು. ಕಾರ್ಸ್ 24 ಪ್ರೈಸ್ ಅಂದರೆ ವಿತೌಟ್ ಡಿಸ್ಕೌಂಟೇ 6,25,000ಗೆ ಇದನ್ನು ಮೆನ್ಷನ್ ಮಾಡಿದ್ದಾರೆ. 2016 ಮಾಡಲ್ಲು. ಇನ್ನೂ ಅಂದರೆ 5.85 lakh ರೇಂಜಲ್ಲಿ ಈ ಗಾಡಿ ನಿಮಗೆ ಆಗುತ್ತೆ, ವಿಸಿಟ್ ಮಾಡ್ಬೋದು. ಸರ್ ಬಲಿನೋಗಳು ಓವರ್ ಆಲ್ ಎಷ್ಟಿದೆ ಸರ್? ಇದೆ ಸರ್, 40 ಗಾಡಿ ಇದ್ದಾವೆ. 40 ವೆಹಿಕಲ್ಸು ಬಲಿನೋನೇ ಇದೆ. ಸೂಪರ್ ಸರ್. ಹಾಗಾದರೆ ಒಟ್ಟಿನಲ್ಲಿ ಇಲ್ಲಿ ಯಾವುದೇ ಗಾಡಿ ಇವಾಗ ತೋರಿಸಿರೋಂತಹ ಯಾವುದೇ ಗಾಡಿ ಅವ್ರು ತೊಗೊಂಡೋದ್ರು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ತೊಗೊಂಬಂದು ಕೊಟ್ಟರೆ ವಾಪಸ್ ತೊಗೊಂಡು ಬೇರೆ ಗಾಡಿ ಕೊಡ್ತೀರಾ, ಇಲ್ಲಾಂದರೆ ಕಂಪ್ಲೀಟ್ ರೀಫಂಡ್ ಮಾಡ್ಕೊಡ್ತೀರಾ? ಅವ್ರ ಆಪ್ಷನ್ ಸರ್ ಅದು. ಇಲ್ಲ ನಮ್ಗೆ ಇದು ಬೇಡ, ಬೇರೆ ಗಾಡಿ ಬೇಕು ಅಂದರೆ ಬೇರೆ ಗಾಡಿ ಕೊಡ್ತೀರಿ. ಇಲ್ಲ ನಮಗೆ ದುಡ್ಡು ವಾಪಸ್ ಕೊಟ್ಬಿಡಿ ಅಂದರೆ ದುಡ್ಡು ಕೊಡ್ತೀರಿ.
ಓಕೆ, ಅದೇ ಥರ ಇವಾಗ ನಾವು ಒಂದು ಗ್ಲಿಮ್ಸ್ ಕೊಟ್ಟಿದ್ದೀವಿ ಯಾವೆಲ್ಲ ಗಾಡಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಜಲಕ್ಕಷ್ಟೇ ಆಗಿರೋದು. ಇನ್ನು ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರ ಸಿಕ್ಬಿಡುತ್ತೆ, ಇಂಥ ವೆಹಿಕಲ್ ಇಲ್ಲ ಅಂತ ಹೇಳೋಂಗಿಲ್ಲ. ಸೊ ಇನ್ನು ಹೊಸ ಕಾರ್ ಶೋರೂಮ್ಗೆ ಹೋದ್ರೂ ಕೂಡ ಅಷ್ಟೊಂದು ಸ್ಟಾಕ್ ಇರುತ್ತೋ ಇಲ್ವಾ, ಯೂಸ್ಡ್ ಕಾರಲ್ಲಿ ಇಷ್ಟು ಆಪ್ಷನ್ಸು ನಿಮಗೆ ಸಿಗ್ತಾ ಇದೆ. ನೋಡ್ತಿರ್ಬೋದು, WRV ಆಗಿರ್ಬೋದು, ಕಾಂಪ್ಯಾಕ್ಟ್ SUVಗಳು, ಇಕೋಸ್ಪೋರ್ಟ್ ಆಗಿರ್ಬೋದು, ಪ್ರಾಪರ್ SUV ಲೈನಪ್ ಬೇಕು ಅಂತ ಹೇಳಿದ್ರೆ ನಿಮಗೆ ಕಾರ್ಸ್ 24 ಅವರ ಇನ್ನು 2 ಹಬ್ಗಳಲ್ಲಿ ಅಂದರೆ ಗರುಡ ಮಾಲು ಮಗ್ರತ್ ರೋಡಲ್ಲಿ ಬರುತ್ತೆ, ಅಲ್ಲೂ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ GT ಮಾಲು, ಎರಡರಲ್ಲೂ ಕೂಡ ಕಂಪ್ಲೀಟ್ SUVಗಳೇ ಇರುತ್ತೆ. SUVಗೆ ಅಂತಾನೆ ಹಬ್ ಮಾಡಿರೋದು ಅದು. ಓಕೆ, ಗರುಡ ಮಾಲು ಮತ್ತು GT ಮಾಲ್ ಓನ್ಲಿ SUVಗೆ ಅಂತಾನೆ ಮಾಡಿರೋದು. GT ಮಾಲ್ ಅಂದ ತಕ್ಷಣ ಪಕ್ಕದಲ್ಲಿ ಒಂದು GT ಬಂದ್ಬಿಟ್ಟಿದೆ, ನೋಡ್ತಿರ್ಬೋದು. ಪೋಲೋ GT ತುಂಬ ಚೆನ್ನಾಗಿ ಹುಡುಕ್ತಾ ಇರ್ತೀರಾ. ಸೊ GTನ ಅಥವಾ ಬ್ಯಾಡ್ಜಿಂಗ್ ಚೇಂಜ್ ಮಾಡಿದ್ದಾರೆ ಗೊತ್ತಿಲ್ಲ, ಆ್ಯಕ್ಚುಲಿ GTನೇ ಅನ್ಸುತ್ತೆ ಇದು. ಪೋಲೋ GT TSI ಆಟೋಮೆಟಿಕ್ ನೋಡ್ತಿರ್ಬೋದು. ಸೊ ಯಾರಾದರೂ ಹುಡುಕ್ತಾ ಇದ್ದರೆ ಅದು ಕೂಡ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬೇಕು ಅಂದರೆ ಒಂದು ನಿಮಿಷ ತಡೀರಿ, ಸ್ಕ್ಯಾನ್ ಮಾಡಿ ಹೇಳ್ಬಿಡ್ತೀನಿ. ಯಾರಾದರೂ ಬೇಕು ಅನ್ನೋರು ಪ್ರೈಸಿಂಗ್ ಸಮೇತವಾಗಿ ನೋಡ್ಕೊಂಬಿಡಿ. ಸೊ ಈ ಗಾಡಿ ಡೀಟೇಲ್ಸ್ ಹೇಳೋದಾದರೆ ಇದು ಬಂದು 6.65 ಲ್ಯಾಕ್ಗೆ 2015 ಮಾಡಲ್ ಫೋಕ್ಸ್ ವ್ಯಾಗನ್ ಪೋಲೋ GT ಇದೆ. TSI ನೋಡ್ಕೋಬೋದು. ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಬ್ಯೂಟಿಫುಲ್ ಕಂಡೀಷನ್ನು, ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಳ್ಳೆ ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇದರಲ್ಲಿ ಬರೋದು, ಟರ್ಬೋ ಚಾರ್ಜ್ಡು. ಅದೇ ಥರ i20 N-line ನೋಡ್ತಿರೋರಿಗೆ ಒಂದಲ್ಲ ಎರಡಲ್ಲ ಅಲ್ಲೊಂದು ವೆಹಿಕಲ್ ಇದೆ, ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ವಿತ್ ಬಾಡಿ ಸ್ಕರ್ಟಿಂಗ್ಸ್ ಎಲ್ಲ, ಅಂದರೆ ಕಂಪ್ನಿಯಿಂದನೇ ಬರೋವಂಥದ್ದು. ಇಲ್ಲೊಂದು ಗಾಡಿ ಇದೆ. ಅದೇ ಥರ ರೆನಾಲ್ಡ್ ಕೈಗರ್ ಇದೆ, ನೋಡ್ತಿರ್ಬೋದು. ರೆನಾಲ್ಡ್ ಟ್ರೈಬರ್ ಬೇಕಂದರೆ ಟ್ರೈಬರ್ ಇದೆ, ನಿಸಾನ್ ಮ್ಯಾಗ್ನೈಟ್ ಇದೆ, ಆ್ಯಂಡ್ ಸ್ಯಾಂಟ್ರೋ ಇದೆ. ಈ ಕಡೆ ನೋಡ್ಕೋಬೋದು, ರಿಟ್ಸ್ಗಳಿದೆ, ರಿಟ್ಸು, ವ್ಯಾಗನಾರು, ಮತ್ತು ಹೋಂಡಾ ಬ್ರಿಯೋ ಆಗಿರ್ಬೋದು, ಮತ್ತು ಎಸ್ಪ್ರೆಸೋ ಆಗಿರ್ಬೋದು, ಇಗ್ನಿಸ್ ಆಗಿರ್ಬೋದು. ಇಂಥ ವೆಹಿಕಲ್ ಇಲ್ಲ ಅಂತ ಹೇಳೋಂಗಿಲ್ಲ. ಈವನ್ XUV ಕೂಡ ಒಂದೊಂದು ವೆಹಿಕಲ್ನ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಇನ್ನೂ XUV ಲೈನಪ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಹೇಳೋದ್ನಲ್ಲ, GT ಮಾಲು ಅಥವಾ ಗರುಡ ಮಾಲ್ಗೆ ವಿಸಿಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಂತಹ ಹೇಮಂತ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಈ ಒಂದು ಜಕ್ಕೂರ್ ಯಾರ್ಡ್ಗೆ ವಿಸಿಟ್ ಮಾಡಿ, ಆಪ್ಷನ್ಸ್ ಜಾಸ್ತಿ ಸಿಗುತ್ತೆ. ಖಂಡಿತವಾಗ್ಲೂ ಒಂದಲ್ಲ ಒಂದು ಕಾರ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಗಾಡಿ ತಗೋತಿದ್ರೆ ಅರ್ಜೆಂಟಲ್ಲಿ ಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಲೇಬೇಕು ನೀವು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.